ಮೊನ್ನೆ ಅಹಮದಾಬಾದ್ನ ಏರ್ಪೋರ್ಟ್ನ ಹೊರಭಾಗದಲ್ಲೇ ಏರ್ ಇಂಡಿಯಾ A171 ವಿಮಾನ ಅಪಘಾತಕ್ಕೆ ಈಡಾಗಿದೆ. ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನ ಮೇಲೇನೆ ವಿಮಾನ ಬಿದ್ದಿದೆ. ಈಗ ನಾವು ಆ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನ ಸಮೀಪದಲ್ಲೇ ಇದ್ದೇವೆ. ನಾನೀಗ ವಿಮಾನ ಅಪಘಾತಕ್ಕೀಡಾದಂತಹ ಸ್ಥಳವನ್ನು ತಮಗೆ ವಿವರಿಸ್ತೇನೆ. ಇಲ್ಲಿ ತಾವು ನೋಡಬಹುದು, ಈ ಹಾಸ್ಟೆಲ್ ಕಟ್ಟಡದ ಮೇಲ್ಭಾಗದಲ್ಲೇ ಏರ್ ಇಂಡಿಯಾದ A171 ವಿಮಾನ ಅಪಘಾತಕ್ಕೀಡಾಗಿರ್ತಕ್ಕಂತಹ ದೃಶ್ಯ ಇದು. ಈಗಲೂ ಕೂಡ ಹಾಸ್ಟೆಲ್ ಕಟ್ಟಡದ ಮೇಲ್ಭಾಗದಲ್ಲಿ ವಿಮಾನದ ರೆಕ್ಕೆ ಹಿಂಭಾಗದ ಭಾಗ ಬಿದ್ದಿರುವಂತದನ್ನು ನೋಡಬಹುದು. ಮೇಲ್ಭಾಗದಲ್ಲಿ ಈಗ NSJ ಅಧಿಕಾರಿಗಳು ಬಂದಿದ್ದಾರೆ. ಅವರು ಕೂಡ ಸ್ಥಳವನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹೇಗೆ ಈ ವಿಮಾನ ಅಪಘಾತಕ್ಕೀಡಾಗಾಯಿತು ಮತ್ತು ಇದರ ಬ್ಲಾಕ್ ಬಾಕ್ಸ್ ಅನ್ನ ಪತ್ತೆ ಹಚ್ಚತಕ್ಕಂತ ಕೆಲಸವನ್ನ NSG ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಹಾಸ್ಟೆಲ್ ಕಟ್ಟಡದ ಮೇಲ್ಭಾಗ ಯಾವ ರೀತಿಯಾಗಿ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಅನ್ನೋದನ್ನ ತಾವು ನೋಡಬಹುದು. ಈ ವಿಮಾನದಲ್ಲಿ 1,25,000 ಲೀಟರ್ನಷ್ಟು ಇಂಧನ ಇತ್ತು. ಅಹಮದಾಬಾದ್ ನಿಂದ ಲಂಡನ್ಗೆ 4,200 ಮೈಲು ದೂರ ಇದೆ. ಹೀಗಾಗಿ ಇದು ನಾನ್ ಸ್ಟಾಪ್ ವಿಮಾನ ಆಗಿದ್ದ ಕಾರಣದಿಂದಾಗಿ ಎಲ್ಲೂ ಕೂಡ ಬೇರೆ ಕಡೆ ಲ್ಯಾಂಡ್ ಆಗಿ ಮತ್ತೆ ಇಂಧನವನ್ನು ಹಾಕಿಸ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ, ಭರ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಇಲ್ಲೇನೆ 1,25,000 ಲೀಟರ್ ವೈಮಾನಿಕ ಇಂಧನವನ್ನ ಭರ್ತಿ ಮಾಡಿಕೊಂಡು ಹೊರಟಿದಂತ ವಿಮಾನ ಒಂದೇ ನಿಮಿಷದಲ್ಲಿ ಪತನ ಆಯಿತು. ಪತನ ಆಗ್ತಾ ಇದ್ದಂತೆ ವಿಮಾನದಲ್ಲಿ ಸ್ಫೋಟ ಸಂಭವಿಸಿತು. ವಿಮಾನದ ಟ್ಯಾಂಕ್ಗೂ ಕೂಡ ಬೆಂಕಿ ಹೊತ್ಕೊಂಡು ವಿಮಾನವೇ ಒತ್ತಿ ಉರಿದಂತ ಪರಿಣಾಮವಾಗಿನೇ ಹಾಸ್ಟೆಲ್ ಕಟ್ಟಡ ಸಂಪೂರ್ಣವಾಗಿ ಜಖಂ ಆಗಿದೆ. ಅದರ ಪಕ್ಕದ ಕಟ್ಟಡಕ್ಕೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿರೋದನ್ನ ನಾವು ಮೊನ್ನೆಯಿಂದಲೂ ಕೂಡ ನೋಡ್ತಾ ಇದ್ದೇವೆ. ಈಗಲೂ ಕೂಡ ಪಕ್ಕದ ಕಟ್ಟಡ ಸುಟ್ಟು ಕರ್ಕಲಾಗಿರೋದನ್ನ ತಾವು ನೋಡಬಹುದು. ಕಟ್ಟಡದ ಮೇಲ್ಭಾಗ ಕೂಡ ಸಂಪೂರ್ಣವಾಗಿ ಜಖಂ ಆಗಿ ಹೋಗಿದೆ. ಇದು ಈ ಒಂದು ಹಾಸ್ಟೆಲ್ ಮೆಸ್ ನಲ್ಲೇನೆ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ರು. ಅವರ ತಟ್ಟೆಗಳಲ್ಲಿ ಎಲ್ಲವನ್ನೂ ಅಲ್ಲೇ ಬಿಟ್ಟು ತಮ್ಮ ಜೀವನ ಉಳಿಸಿಕೊಳ್ಳಿಕ್ಕೆ ಓಡೋಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು. ಈ ಹಾಸ್ಟೆಲ್ ಮೆಸ್ ನಲ್ಲಿದ್ದಂತಹ 7 ಮಂದಿ MBBS ವಿದ್ಯಾರ್ಥಿಗಳು ಕೂಡ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ರಸ್ತೆಯ ಅಕ್ಕಪಕ್ಕದಲ್ಲಿ ಹೋಗ್ತಾ ಇದ್ದಂತಹ ಜನರು, ರಸ್ತೆ ಪಕ್ಕ ಅಂಗಡಿ ಇಟ್ಕೊಂಡಿದ್ದಂತವರು ಕೂಡ ಸಾವನ್ನಪ್ಪಿದ್ದಾರೆ. ಈ ರೀತಿಯಾಗಿ ಸುಮಾರು 17 ಮಂದಿ ನಾಗರಿಕರು ಕೂಡ ಸಾವನ್ನಪ್ಪಿದ್ದಾರೆ. ಇಲ್ಲಿಂದ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಅಹಮದಾಬಾದ್ನ ಏರ್ಪೋರ್ಟ್ ಇದೆ. ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆಗಿ ಹೊರಗಡೆ ಬಂದಂತ ವಿಮಾನ ಕೆಲವೇ ನಿಮಿಷಗಳು, ಒಂದೆರಡು ನಿಮಿಷದಲ್ಲೇ ಇಲ್ಲಿ ಪತನ ಆಗಿದೆ. ಇದರಿಂದಾಗಿ ಇಲ್ಲಿ ದೊಡ್ಡ ಒಂದು ಅನಾಹುತ ಸಂಭವಿಸಿದೆ. ವಿಮಾನದಲ್ಲಿದ್ದಂತಹ ಎಲ್ಲ 241 ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ವಿಶ್ವಾಸ್ ರಮೇಶ್ ಕುಮಾರ್ ಎಂಬ ಪ್ರಯಾಣಿಕ ಮಾತ್ರನೇ ವಿಮಾನದ ಎಮರ್ಜೆನ್ಸಿ ಡೋರ್ ಅನ್ನ ಓಪನ್ ಮಾಡಿಕೊಂಡು ಅದಾದ ಬಳಿಕ ಹಾಸ್ಟೆಲ್ ಕಟ್ಟಡದ ಒಳಗಡೆ ಹೋಗಿ ತಮ್ಮ ಜೀವವನ್ನು ಉಳಿಸಿಕೊಂಡು ಹೊರಗಡೆ ಬಂದು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರನ್ನು ಹೊರತುಪಡಿಸಿದಂತೆ ಪೈಲಟ್, ಗಗನಸಖಿಯರು, ಪ್ರಯಾಣಿಕರು ಸೇರಿದಂತೆ ಯಾರೊಬ್ಬರು ಕೂಡ ಉಳಿದಿಲ್ಲ. ಎಲ್ಲರೂ ಕೂಡ ಈ ಹಾಸ್ಟೆಲ್ ಕಟ್ಟಡದ ಮೇಲ್ಭಾಗದಲ್ಲೇ ವಿಮಾನ ಒತ್ತಿ ಉರಿದಿದ್ದಾಗಿ ಇಲ್ಲೇ ಸುಟ್ಟು ಕರ್ಕಲಾಗಿದ್ರು. ಇಲ್ಲಿದ್ದ ಅವರ ಮೃತದೇಹಗಳನ್ನ ಈಗ ಸಿವಿಲ್ ಆಸ್ಪತ್ರೆಗೆ, ಬಿಜೆ ಮೆಡಿಕಲ್ ಕಾಲೇಜ್ಗೆ ರವಾನೆಯನ್ನ ಮಾಡಲಾಗಿದೆ. ಇಲ್ಲಿ ತಾವು ನೋಡಬಹುದು, ಮುಖ್ಯವಾಗಿ ಈ ವಿಮಾನದ ಲ್ಯಾಂಡಿಂಗ್ ಆದಂತ ವಿಮಾನ ಇಲ್ಲಿ ಒಂದು ಪತನ ಆಗುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಮರಗಳಿದ್ವು. ಮರದ ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಕಟ್ಟಾಗಿ ಬಿದ್ದೋಗಿವೆ. ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಒಂದು ಎತ್ತರವಾದಂತಹ ಒಂದು ಸ್ಟೀಲ್ ಪೈಪ್ ಇತ್ತು. ಆ ಪೈಪ್ ಕೂಡ ಬಾಗಿದಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಆ ಹಾಸ್ಟೆಲ್ ಕಟ್ಟಡದಿಂದ ಸ್ವಲ್ಪ ಹಿಂದೆ ಬಂದಿದ್ರೆ ಇಲ್ಲಿ ಒಂದು ಖಾಲಿ ಜಾಗ ಇತ್ತು. ಈ ಜಾಗದಲ್ಲಿ ಬಿದ್ದಿದ್ರೆ ಬಹುಶಃ ಹಾಸ್ಟೆಲ್ ವಿದ್ಯಾರ್ಥಿಗಳು ಸಾವನ್ನಪ್ಪುವುದು ತಪ್ಪಾಯ್ತು. ಯಾಕಂತಂದ್ರೆ ಇಲ್ಲಿ ಪಕ್ಕದಲ್ಲಿ ಖಾಲಿ ಜಾಗ ಇದೆ. ಇಲ್ಲಿ ಮರಗಳನ್ನ ಬಿಟ್ರೆ, ಒಂದು ಮನೆಯನ್ನ ಬಿಟ್ರೆ ಯಾವುದೇ ಹೆಚ್ಚಿನ ಮನೆಗಳಿಲ್ಲ ಮತ್ತು ಹೆಚ್ಚಿನ ಜನರು ಯಾರು ಇರಲಿಲ್ಲ. ಈ ಒಂದು ಖಾಲಿ ಜಾಗದಲ್ಲಿ ಏನಾದ್ರು ಬಿದ್ದಿದ್ರೆ ಹಾಸ್ಟೆಲ್ ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಸಾವನ್ನಪ್ಪದಾಗ್ಲಿ ಅಥವಾ ನಾಗರಿಕರು ಸಾವನ್ನಪ್ಪದಾಗ್ಲಿ ತಪ್ಪಿತ್ತು. ವಿಮಾನದ ಪೈಲಟ್ ಕೂಡ ಒಂದು ವಿಮಾನ ಪತನ ಆಗುವಂತಹ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಕೈಲಿ ವಿಮಾನವನ್ನು ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ವಿಮಾನದ ಇಂಜಿನ್ ಫೇಲ್ಯೂರ್ ಆಗಿರ್ಬೋದು, ಇಲ್ವೇ ಅಕ್ಕಿ ಡಿಕ್ಕಿ ಹೊಡೆದಿರ್ಬೋದು, ಇಲ್ವೇ ಅದರ ಥ್ರಸ್ಟಿಂಗ್ ಪವರ್ ಸರಿಯಾಗಿ ವರ್ಕ್ ಆಗಿ ಲಿಫ್ಟ್ ಆಗುವಂತದ್ದು ಸರಿಯಾಗಿ ಆಗದೆ ಇರ್ಬೋದು. ವಿಮಾನ ಹೆಚ್ಚು ಹಾರಾಟವನ್ನೇ ನಡೆಸಿಲ್ಲ, ಹೆಚ್ಚು ಎತ್ತರಕ್ಕೆ ಹೋಗೇ ಇಲ್ಲ. ಸುಮಾರು 800 ಮೀಟರ್ ಎತ್ತರಕ್ಕೆ, 800 ಅಡಿ ಎತ್ತರಕ್ಕೆ ಮಾತ್ರನೇ ವಿಮಾನ ಹೋಗಿತ್ತು. ಅಲ್ಲಿಂದ ದಿಢೀರ್ನೆ ವಿಮಾನ ಕುಸಿದು ಬಿದ್ದು ಈಗ ಪತನ ಆಗಿದೆ. ಇಲ್ಲಿ ಪಕ್ಕದಲ್ಲಿದ್ದಂತಹ ಈ ಒಂದು ಖಾಲಿ ಜಾಗದಲ್ಲಿ ಬಿದ್ದಿದ್ರೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಸಾವನ್ನಪ್ಪೋದು ತಪ್ಪಿತ್ತು. ಆದ್ರೆ ಅದು ಆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಪೈಲಟ್ಗಳು ಕೂಡ ಸಾಧ್ಯವಾಗಿಲ್ಲ. ಅವರು ಕೂಡ ಅಸಹಾಯಕರು. ಅವ್ರಿಗೂ ಕೂಡ ತಮ್ಮ ಜೀವನ ಉಳಿಸ್ಕೊಳ್ಳಿಕ್ಕೂ ಆಗಿಲ್ಲ, ಪ್ರಯಾಣಿಕರ ಜೀವನ ಉಳಿಸ್ಲಿಕ್ಕೂ ಕೂಡ ಸಾಧ್ಯವಾಗಿಲ್ಲ. ಈ ಒಂದು ವಿಮಾನದ ಅಪಘಾತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಆರಂಭವಾಗಿದೆ. DGCAದ ಅಪಘಾತ ವಿಭಾಗದ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೋಯಿಂಗ್ ಕಂಪನಿ ತನಿಖೆಯನ್ನ ನಡೆಸ್ತಾ ಇದೆ. ಅಮೆರಿಕ, ಇಂಗ್ಲೆಂಡ್ ಕೂಡ ಈ ತನಿಖೆಗೆ ಸಹಕಾರವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ವಿಮಾನದ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ಅದರಲ್ಲಿ ಆಡಿಯೋ ರೆಕಾರ್ಡಿಂಗ್ ನ ಬಾಕ್ಸ್ ಕೂಡ ಸಿಕ್ಕಿದೆ. ಪೈಲಟ್ಗಳು, ಕೋ ಪೈಲಟ್ಗಳು ಕೊನೆ ಕ್ಷಣದಲ್ಲಿ ಏನನ್ನ ಮಾತಾಡಿದ್ರು, ATCಗೆ ಏನನ್ನ ಕಮ್ಯುನಿಕೇಟ್ ಮಾಡಿದ್ರು, ಮೇಡೇ ಅನ್ನುವ ಮೆಸೇಜ್ ಅನ್ನ ಕೊಡೋಕ್ಕಿಂತ ಮುಂಚಿತವಾಗಿ ಏನೆಲ್ಲ ಮಾತುಕತೆ ಅವರ ನಡುವೆ ಆಯ್ತು ಅನ್ನೋ ಒಂದು ರೆಕಾರ್ಡಿಂಗ್ ಆಗಿರುತ್ತೆ. ಜೊತೆಗೆ ವಿಮಾನದ ಇಂಜಿನ್ ಫೇಲ್ಯೂರ ಅಥವಾ ತಾಂತ್ರಿಕ ದೋಷನ ಅಥವಾ ಬೇರೆ ಯಾವ ಕಾರಣಕ್ಕಾಗಿ ವಿಮಾನ ಟೇಕ್ ಆಫ್ ಆದಂತ ಒಂದೇ ನಿಮಿಷದಲ್ಲಿ ಪತನ ಆಯ್ತು ಅನ್ನೋದ್ರ ಬಗ್ಗೆ ಈ ಬ್ಲಾಕ್ ಬಾಕ್ಸ್ ನಿಂದ ಹೆಚ್ಚಿನ ಮಾಹಿತಿ ಸಿಗುವಂತಹ ನಿರೀಕ್ಷೆ ಇದೆ. ಆ ಒಂದು ಬ್ಲಾಕ್ ಬಾಕ್ಸ್ ಈಗಾಗಲೇ ಒಂದು ಸಿಕ್ಕಿದೆ. ಮತ್ತೊಂದು ಬ್ಲಾಕ್
ಚೆಕ್ ಬಾಕ್ಸ್ ಗಾಗಿ ಈ NSG ಅಧಿಕಾರಿಗಳು ಈಗಲೂ ಕೂಡ ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇರೋದನ್ನ ತಾವು ನೋಡಬಹುದು. ಈ ತನಿಖೆಯಲ್ಲಿ ಈಗ NSG ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಮುಖ್ಯವಾಗಿ ಈ ಒಂದು ವಿಮಾನದ ಪತನದಿಂದ ಬೇರೆ ಯಾವ್ದಾದ್ರು ದುಷ್ಕೃತ್ಯ ಇದೆಯಾ ಹೇಗೆ ಅನ್ನುವ ಆಂಗಲ್ ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಕೇವಲ ವಿಮಾನದ ಪತನಕ್ಕೆ ಇಂಜಿನ್ ಫೇಲ್ಯೂರು, ತಾಂತ್ರಿಕ ದೋಷ ಅಥವಾ ಪೈಲಟ್ ಎರರ್ ಅಥವಾ ಕಾನ್ಫಿಗರೇಷನ್ ಎರರ್ ಈ ಕಾರಣಗಳ ಆಂಗಲ್ ನಲ್ಲಿ ಮಾತ್ರ ತನಿಖೆ ಅಲ್ಲದೆ ಏನಾದ್ರೂ ದುಷ್ಕೃತ್ಯಗಳು ಯಾವ್ದಾದ್ರು ಬೇರೆ ದೇಶದ ಷಡ್ಯಂತ್ರಗಳು ಏನಾದ್ರೂ ಇದೆಯಾ ಅನ್ನೋ ಆಂಗಲ್ ನಲ್ಲೂ ಕೂಡ ಈಗ NSG ಕಮಾಂಡೋ ಪಡೆ ಕೂಡ ತನಿಖೆ ನಡೆಸ್ತಾ ಇದೆ. ಹಾಗಾಗಿ ಅವರು ಕೂಡ ಈ ಒಂದು ವಿಮಾನ ಪತನ ಆದಂತಹ ಸ್ಥಳಕ್ಕೆ ಬಂದು ಸಾಕ್ಷ್ಯವನ್ನ ಸಂಗ್ರಹಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಅಹಮದಾಬಾದ್ ಏರ್ಪೋರ್ಟ್ ಜನವಸತಿ ಪ್ರದೇಶದ ಪಕ್ಕದಲ್ಲೇ ಇದೆ. ಇದರಿಂದಾಗಿನೇ ಈ ಒಂದು ಹಾಸ್ಟೆಲ್ ಕಟ್ಟಡದ ಮೇಲ್ಭಾಗದಲ್ಲಿ ಬಿದ್ದಿದ್ರಿಂದಾಗಿನೇ 7 ಮಂದಿ ಮೆಡಿಕಲ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಬೇರೆ ನಗರಗಳಲ್ಲಿ ಏನಂತಂದ್ರೆ ಏರ್ಪೋರ್ಟ್ ಗಳನ್ನ ನಗರದ ಹೊರಭಾಗದಲ್ಲಿ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಇದರಿಂದಾಗಿ ಅಲ್ಲಿ ಯಾವುದೇ ವಿಮಾನ ಅಪಘಾತ ಸಂಭವಿಸಿದ್ರು ಕೂಡ ಜನವಸತಿ ಪ್ರದೇಶದ ಮೇಲೆ ವಿಮಾನಗಳು ಬೀಳ್ದಂಗಿರ್ಲಿ, ಜೊತೆಗೆ ವಿಮಾನಗಳ ಹಾರಾಟಕ್ಕೆ ಯಾವುದೇ ತೊಂದರೆ ಆಗದಿರಲಿ ಅನ್ನೋ ಒಂದು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗುತ್ತೆ. ಆದ್ರೆ ಅಹಮದಾಬಾದ್ ನಲ್ಲಿ ಸಿಟಿಯ ಹತ್ತಿರದಲ್ಲೇ ಸಿಟಿ ಮತ್ತು ಏರ್ಪೋರ್ಟ್ ನ ಅಕ್ಕಪಕ್ಕದಲ್ಲೇ ಜನವಸತಿ ಪ್ರದೇಶಗಳು, ಮನೆಗಳು ಎಲ್ಲವೂ ಕೂಡ ಇವೆ. ಹೀಗಾಗಿ ಟೇಕ್ ಆಫ್ ಆದಂತಹ ತಕ್ಷಣ ವಿಮಾನ ಪತನ ಆಗಿದೆ. ಹಾಗಾಗಿ ಪೈಲಟ್ಗೂ ಕೂಡ ಯಾವುದೇ ಒಂದು ಸುರಕ್ಷಿತ ಪ್ರದೇಶ ಅನ್ನೋದು ಇಲ್ಲಿ ಇರಲಿಲ್ಲ, ಎಲ್ಲವೂ ಕೂಡ ಜನವಸತಿ ಪ್ರದೇಶವೇ. ಹಾಗಾಗಿ ಒಂದು ಹಾಸ್ಟೆಲ್ ಕಟ್ಟಡದ ಮೇಲೆನೆ ವಿಮಾನ ಪತನ ಆಗಿದ್ರಿಂದಾಗನೇ ಈಗ ಮೆಡಿಕಲ್ ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರು, ನಾಗರಿಕರು ಕೂಡ ಒಂದು 24 ಮಂದಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಅವರ ಪೈಕಿ 7 ಮಂದಿ ವೈದ್ಯಕೀಯ ವಿದ್ಯಾರ್ಥಿಗಳ ಶವದ ಗುರುತನ್ನು ಪತ್ತೆ ಹಚ್ಚಲಾಗಿದೆ. ಇನ್ನು ಗಾಯಗೊಂಡವರಿಗೂ ಕೂಡ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಈಗ ವಿಮಾನದ ರೆಕ್ಕೆ ಮತ್ತು ಹಿಂಭಾಗದ ದೃಶ್ಯವನ್ನು ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ವಿಮಾನದ ಹಿಂಭಾಗದ ಕೆಂಪು ಬಣ್ಣದ ವಿಮಾನದ ಬಾಡಿ ಭಾಗ ಆಗ್ಬೋದು, ಅದರ ರೆಕ್ಕೆ ಭಾಗ ಆಗ್ಬೋದು, ಅದನ್ನ ಸ್ಪಷ್ಟವಾಗಿ ಕಾಣ್ಲಿಕ್ಕೆ ಇಲ್ಲಿ ಸಾಧ್ಯವಾಗ್ತಾ ಇದೆ. ಮತ್ತು ಹಾಸ್ಟೆಲ್ನ ಕಟ್ಟಡ ಯಾವ ರೀತಿ ಸಂಪೂರ್ಣವಾಗಿ ಜಖಮ್ ಆಗಿದೆ, ಕಟ್ಟಡದ ಗೋಡೆ ಮೇಲ್ಭಾಗ ಟೆರಸ್ ನ ಮೇಲಿದ್ದಂತ 3-4 ಅಡಿ ಎತ್ತರದ ಗೋಡೆ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ಮತ್ತು ಮೆಡಿಕಲ್ ಕಾಲೇಜಿನ ಮೆಸ್ನ ಪಕ್ಕದಲ್ಲಿ ಹಾಸ್ಟೆಲ್ ಇತ್ತು, ಹಾಸ್ಟೆಲ್ಗೂ ಕೂಡ ಬೆಂಕಿ ವ್ಯಾಪಿಸಿದೆ. ಬೆಂಕಿ ವ್ಯಾಪಿಸಿದ್ರಿಂದಾಗಿ ಹಾಸ್ಟೆಲ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಲ್ಲಿಂದ ಅಲ್ಲಿಗೆ ಸುಮಾರು ಒಂದು 50 ಅಡಿ ದೂರ ಇರಬಹುದು, 50 ಅಡಿ ದೂರದವರೆಗೂ ಕೂಡ ಬೆಂಕಿ ವ್ಯಾಪಿಸಿದ್ರಿಂದಾಗಿನೇ ಆ ಹಾಸ್ಟೆಲ್ ಕಟ್ಟಡ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮತ್ತು ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಜನರಿಗೂ ಕೂಡ ಬೆಂಕಿ ವಾಪಸ್ಕೊಂಡಿತ್ತು. ರಸ್ತೆಯಲ್ಲಿ ಒಂದು ಅಂಗಡಿ ಇತ್ತು, ಆ ಅಂಗಡಿಗೂ ಕೂಡ ಬೆಂಕಿ ಬಿದ್ದು ಅಂಗಡಿನಲ್ಲಿ ಇದ್ದಂತವರು ಕೂಡ ಒಂದು ಮಗು ಸಾವನ್ನಪ್ಪಿದೆ. ಅವರ ತಾಯಿ ಓಡೋಗಿ ಜೀವ ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ, ಆದ್ರೆ ಅವ್ರಿಗೂ ಕೂಡ 50% ಸುಟ್ಟ ಗಾಯವಾಗಿ ಈಗ ಸಿವಿಲ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತ ದಂಪತಿ ಸಾವನ್ನಪ್ಪಿದ್ದಾರೆ. ಈಗ ನಾಗರಿಕರು ಕೂಡ ಈ ವಿಮಾನ ಪತನದಲ್ಲಿ ಸಾವನ್ನಪ್ಪಿದ್ದಾರೆ. ಯಾರು ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇರಲಿಲ್ಲ, ಆದ್ರೆ ಈ ಹಾಸ್ಟೆಲ್ ಕಟ್ಟಡದಲ್ಲೂ ಕೂಡ ಇರಲಿಲ್ಲ, ರಸ್ತೆಯಲ್ಲಿ ಇದ್ದಂತವರು ಕೂಡ ಸಾವನ್ನಪ್ಪಿದ್ದಾರೆ. ಹೀಗೆ ಒಟ್ಟು 265 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಈ ಒಂದು ವಿಮಾನ ಪತನದ ಬಗ್ಗೆ ಈಗ DGCAದ ಉನ್ನತ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಮುಂದುವರಿಸಿದ್ದಾರೆ. ಕ್ಯಾಮರಾಮನ್ ಅವಿರಾಜ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಹಮದಾಬಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.